जब केंद्र में भाजपा के समर्थन से अटल जी की सरकार बनी, तब मंडल आयोग की रिपोर्ट लागू हुई। वीपी सिंह की सरकार बनी, अटल जी के जनसंघ ने भाजपा ने समर्थन किया था। ನಮ್ಮ ಪ್ರಧಾನಿಯವರಿಗೆ ಏನಾಗಿದೆ? ಅವರ ನೆನಪಿನ ಶಕ್ತಿಗೆ ಏನಾಗಿದೆ? ಮೋದಿಜಿಗೆ ವಯಸ್ಸಾಯ್ತಾ? ಪ್ರಧಾನಿ ಮೋದಿ ಭಾಷಣಗಳಲ್ಲಿ ಪದೇ ಪದೇ ತಪ್ಪನ್ನ ಮಾಡ್ತಿರೋದು ಯಾಕೆ? ಕೇವಲ 30 ವರ್ಷ ಹಿಂದಿನ ಘಟನೆನೂ ಪ್ರಧಾನಿ ಮೋದಿಗೆ ಸರಿಯಾಗಿ ಯಾಕೆ ನೆನಪಿಲ್ಲ? ಪ್ರಧಾನಿ ಮೋದಿ ಈ ಹಿಂದೇನೂ ಹಲವು ಬಾರಿ ಭಾಷಣಗಳಲ್ಲಿ ತಪ್ಪು ಮಾಹಿತಿ ನೀಡಿರುವ ಆರೋಪವನ್ನ ಎದುರಿಸಿದ್ದಾರೆ. ಈ ಬಾರಿ ಮತ್ತೆ ಮೋದಿಜಿ ಎಡವಿದ್ದಾರೆ, ಜೊತೆಗೆ ಸುಳ್ಳನ್ನೂ ಹೇಳಿದ್ದಾರೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಅವರ ಮಾತುಗಳ ಬಳಿಕ ಬಿಜೆಪಿ ಹಾಗೂ ಮೋದಿ ಅಭಿಮಾನಿಗಳಲ್ಲಿ ಕಳವಳ ಕಂಡು ಬಂದಿದೆ. ಪ್ರಧಾನಿ ಮೋದಿ ಅವರಿಗೆ ವಯಸ್ಸಾಯ್ತಾ? ಅವ್ರು ಹೀಗೆ ತಪ್ಪು ಮಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆಗಳನ್ನ ಮೋದಿ ಅಭಿಮಾನಿಗಳು ತಮ್ಮಲ್ಲೇ ಕೇಳ್ಕೊಳ್ತಾ ಇದ್ದಾರೆ. ಮೋದಿ ಏನ್ ಹೇಳೋಕ್ ಬಯಸ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹಾಗಿವೆ ಅವರ ಮಾತುಗಳು. ಬಿಜೆಪಿ ಬೆಂಬಲದ ಅಟಲ್ ಸರ್ಕಾರ ಅಂತ ಪ್ರಧಾನಿ ಮೋದಿ ಮೊದಲು ಹೇಳ್ತಾರೆ, ನಂತರ ವಿಪಿ ಸಿಂಗ್ ಸರ್ಕಾರ ಅಂತ ಸರಿಪಡಿಸ್ತಾರೆ. ಬಾಯಿ ತಪ್ಪಿ ಆದ್ರೂ ಇಷ್ಟು ದೊಡ್ಡ ತಪ್ಪು ಮಾಡಿರುವುದು ಪ್ರಧಾನಿ ಮೋದಿಗೆ ವಯಸ್ಸಾಗಿದೆ ಅನ್ನೋದರ ಅತಿ ದೊಡ್ಡ ಪುರಾವೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಇಷ್ಟರವರೆಗೆ ಇದ್ದಿದ್ದು ತಪ್ಪು ಮಾತ್ರ, ಇದರ ನಂತರ ಸುಳ್ಳಿದೆ. ಬಿಜೆಪಿ ಬೆಂಬಲದ ವಿಪಿ ಸಿಂಗ್ ಸರ್ಕಾರ ಮಂಡಲ್ ವರದಿ ಜಾರಿಗೆ ತಂದಿತ್ತು ಅಂತ ಪ್ರಧಾನಿ ಹೇಳ್ತಾರೆ. ಪ್ರಧಾನಿ ಮೋದಿ ಆ ವೇಳೆ ಮಂಡಲ್ ವರದಿಯನ್ನ ಚರ್ಚೆಯಿಂದ ದೂರ ಇಡೋಕೆ ಬಿಜೆಪಿ ಪ್ರಾರಂಭಿಸಿದ ರಾಮಜನ್ಮಭೂಮಿ ಆಂದೋಲನದಲ್ಲಿ ವ್ಯಸ್ತವಾಗಿದ್ರು. ಆದ್ರಿಂದ ಎಲ್ರಿಗೂ ಚೆನ್ನಾಗಿ ತಿಳಿದಿರುವ ಇತಿಹಾಸ ಪ್ರಧಾನಿ ಮೋದಿಗೆ ಮಾತ್ರ ನೆನಪಿಲ್ಲ. ಮಂಡಲ್ ವರದಿಯನ್ನ ಜಾರಿಗೆ ತಂದ ವಿಪಿ ಸಿಂಗ್ ಸರ್ಕಾರ 2 ತಿಂಗಳ ನಂತರ ಪತನಗೊಂಡಿತ್ತು. ಅದರ ಹಿಂದಿನ ಕಾರಣ ಪ್ರಧಾನಿ ಮೋದಿ ಹೇಳಿಲ್ಲ ಯಾಕೆ? ಮಂಡಲ್ ವರದಿ ಜಾರಿಯನ್ನ ಬಿಜೆಪಿ ವಿರೋಧ ಮಾಡಿ ಬೆಂಬಲ ಹಿಂಪಡೆದ ಕಾರಣ ವಿಪಿ ಸಿಂಗ್ ಸರ್ಕಾರ ಬಿದ್ದಿದ್ದು ಯಾರಿಗೂ ನಿರಾಕರಿಸಲಾಗದ ಸತ್ಯ ಅಲ್ವಾ? ಮಂಡಲ್ ವರದಿ ಜಾರಿಯಿಂದಾಗಿ ಬಿಜೆಪಿ ನಾಯಕರು ಅಸಂತುಷ್ಟರಾಗಿದ್ರು ಅನ್ನೋದು ಬಹಿರಂಗ ರಹಸ್ಯ. ಅದನ್ನ ವಿರೋಧಿಸೋಕೆ ಅಂತಾನೆ ರಾಮಜನ್ಮಭೂಮಿ ಆಂದೋಲನವನ್ನ ಶುರು ಮಾಡಲಾಗಿತ್ತು ಅನ್ನೋದು ಭಾರತದ ಇತಿಹಾಸದ ಯಾರಿಗೂ ನಿರಾಕರಿಸಲಾಗದ ಮತ್ತು ಇನ್ಯಾರು ಎಷ್ಟೇ ನಿರಾಕರಿಸಿದ್ರು ಎಲ್ರಿಗೂ ತಿಳಿದಿರುವ ಸ್ಪಷ್ಟ ಸತ್ಯ. ಹೀಗಿರುವಾಗ ಪ್ರಧಾನಿ ಮೋದಿ ತಮ್ಮ ಬೆಂಬಲದ ಅಂದ್ರೆ ಬಿಜೆಪಿ ಬೆಂಬಲದ ಸರ್ಕಾರ ಮಂಡಲ್ ವರದಿ ಜಾರಿ ಮಾಡಿತ್ತು ಅಂತ ಹೇಳ್ತಿರೋದಾದ್ರೂ ಹೇಗೆ? ಸಾರ್ವಜನಿಕವಾಗಿ ಇಷ್ಟು ದೊಡ್ಡ ಸುಳ್ಳು ಹೇಳೋದಕ್ಕೆ ಧೈರ್ಯ ಬೇಕು ಬಿಡಿ. 56 ಇಂಚಿನ ಎದೆಯ ಪ್ರಧಾನಿಯಲ್ಲಿ ಈ ಧೈರ್ಯ ಬಹಳಷ್ಟಿದ್ದ ಹಾಗೆ ಕಾಣಿಸ್ತಾ ಇದೆ. ಪ್ರಧಾನಿ ಮೋದಿ ಅವರ ಈ ವಿಡಿಯೋದ ಕ್ಲಿಪ್ ಹಂಚಿಕೊಂಡ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥ್, ಪ್ರಧಾನಿ ಮೋದಿಯ ನಾಲಿಗೆ ಮಾತ್ರ ಅಲ್ಲ, ಜ್ಞಾಪಕ ಶಕ್ತಿಯೂ ದಿಗ್ಭ್ರಮೆಗೊಳಿಸ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.